ಏನು ಮಾಡ್ತಾ ಇದ್ದೀರಾ? ಮಲ್ಕೊಳ್ಳಿ, ಯಾಕೆ ಎದ್ಬಿಟ್ರಿ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು 7 o'clock ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಲ್ಲ, ನಮ್ಮ ಅತ್ತೆ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನೆಂಟರು ಬಂದಿದ್ರು ನಮ್ಮ ಅತ್ತೆ ಮನೆಗೆ. ಅದರಿಂದ ನೀನು ಬಾ, ನೀನು ಒಬ್ಬಳೇ ಅಲ್ಲಿ ಏನು ಮಾಡ್ತೀಯ ಅಂತ ಅಮ್ಮ ಸೌಂಡು ಕರೆದಿದ್ರು. ಇವಾಗ ಅದರಿಂದ ಬಂದು ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರು ಇಲ್ಲ ಅದೆಲ್ಲಿ ಅಲ್ಲೇ ನಿಂತಾರಲ್ಲ, ಅದೇನೋ ಸಂಗೀತ ಇವ ಸರ್ಸು ಡ್ರೆಸ್ ತಗೋಬೇಕಂತ ಓಡಾಡಕ್ ಹೋಗಿದ್ರು. ಸಾರು ರೆಡಿ ಆಗದ, ಅನ್ನ ಮಾಡಿನಿ, ಮುದ್ದಕ್ಕೆ ನೀರಿಟ್ಟಿನಿ, ಮುದ್ದ ತಿನ್ಬಿಡು. ಕಬಾಬ್ಗ ಕಲ್ಸ್ ಮಡಗಿನಿ, ಬೇಯಿಸೋದಾದ್ರೆ ಬೇಯಿಸ್ಕೊಂಡು ತಿನ್ನಿ ಅವ್ವ ಮಗ. ಬರ್ತೀನಿ ನಾನು. ಮುದ್ದೆ ಒಂದು ಮಾಡು, ತಿರುದು ಮಡಗಿನಿ ಹಸಿಟ. ಎಷ್ಟು ಮುದ್ದೆ? ಅದೇ ಎಷ್ಟಾಯ್ತು ಅಷ್ಟು ಮಾಡು. ಒಂದು 4 3 ಸರಿ ನಾ ಹೋಗ್ಲ ನಾನು. ನೋಡಿ ಕಬಾಬ್ ಕಲ್ಸ್ ಮಡಗಿನಿ, ಸಾರು ಆಯ್ತು, ಅನ್ನ ಆಯ್ತು, ಎಲ್ಲ ಆಯ್ತು. ಮುದ್ದೆ ಒಂದ್ ಮಾಡ್ಬೇಕಾದ್ರೆ ಕಬಾಬ್ ನಾ ಬಂದ್ ಬೇಯಿಸ್ತೀನಿ. ನಂಗೆ ತಗತೆ ಅಂತ ಪುಣಿಯತ್ ತೆಗಿತಾ ಇದೆಯಾ? ಏನು ನಂಗೆ ತಗತೆ ಅಂತ ಪುಣಿಯತ್ ತೆಗಿತಾ ಇದೆಯಾ? ಏನು ಇನ್ನೊಂದ್ಸತಿ ಹೇಳಿ. ಮಾಡು. ಏನಿಲ್ಲ ಕಣ, ಸಾಂಬಾರ್ ಆಯ್ತು, ಅನ್ನ ಮಣ್ ಮಡಗಿನಿ, ಮುದ್ದೆಗೆ ಇಟ್ಟಿನಿ, ಹಸಿರು ತಿರ್ದಿನಿ, ಕಬಾಬ್ ಕಲ್ಸ್ ಮಡಗಿನಿ. ಎಲ್ಲಕ್ಕೆ ಹೋಗಿದ್ರು ಅವ್ರು? ಇವಾಗ ಎಲ್ಲ ಹೋಗಿದ್ರು? ಓಡಾಡಕ್ ಹೋಗಿದ್ರು ಇಸ್ಕಾನ್ಗೆ, ರಾಜ್ಕುಮಾರ್ ಸಮಾಧಿಗೆಲ್ಲ. ಯಾರ್ಯಾರು? ವರ್ಲಿ ಬಂದಳ ಮಧ್ಯಾಹ್ನದಲ್ಲಿ. ವರ್ಲಿ, ಮಧು, ಸರ್ಸು, ಶಾಂತಕ, ಬಸವಜನ, ಬಿಂದು, ಐಕ ಎಲ್ಲ ಹೋಗವ. ಹೋಯ್ತಿನಿ, ಅಲ್ಲಿ ಕೆಳಗ್ ನಿಂತಾರ. ಏನವ ಸರಿ ಬರ್ದೇ ಇದ್ರ ಅದಕ್ಕೆ ಬನ್ನಿ. ಯಾವ ಬಾಕ್ಸ? ನೋಡು, ಮನೆ ಕಳಿ ಏನಾಗಲ್ಲ, ಮನೆ ಕಳಿ ಏನಾಗಲ್ಲ. ಮನೆ ಕಳಿಯಮ್ಮ. ಏನಾಗಲ್ಲ, ನೀರ್ ಆಫ್ ಮಾಡಮ್ಮ. ನಮ್ಮ ಅತ್ತೆ ನನ್ನ ಮಾತಾಡಿಸ್ತಾನೆ ಇಲ್ಲ. ಅಮ್ಮ ಇದಕ್ಕಮ್ಮ ನಿಲ್ವಾ, ಅಮ್ಮ ಇದಕ್ಕಮ್ಮ ನಿಲ್ವಾ, ಓಡೋದೆಲ್ಲ ಈಚ್ಕ ಲೈಟ್ ಹಾಕಕ್ಕಿಲ್ವಾ ಅಂತ ನಾನು ಅಮ್ಮನ್ ನೋಡ್ದೆ. ಯಾರು ಮಾಡಿದ್ದು? ಶಾಂತಕ್ ತಂದಿರೋದು. ಚಕ್ಲಿ ತಂದವ್ರೆ. ಮುದ್ದೆ ತಿರ್ಬೇಕಂತೆ ಕಬಾಬ್ ಮಾಡೋದು. ಬಿರಿಯಾನಿ ಯಾರು? ರಾಣಿ ಅಕ್ಕ ಮಾಡ್ಕೊಟ್ಟಿರೋದ? ಬೆಳಗ್ಗೆ ಎಲ್ರಿಗೂ ನಾಷ್ಟಕ್ ಮಾಡಿ ಹಾಕತ್ತೀನಿ. ಮುದ್ದೆ ಒಂದು 3 ಮುದ್ದೆ ಮಾಡಮ್ಮ. 3 ಮುದ್ದೆ ಸಾಕ ನಿಮ್ಗೆ? ಅನ್ನ ಮಾಡ ಬಿರಿಯಾನಿ ಕೊಟ್ಟು ಕಳ್ಸಲ್ಲ ರಾಣಿ. 3 ಸಾಕಾಗುತ್ತವಂತ. ನಮ್ಮ ಅತ್ತೆ ಮನೆಗೆ ನೆಂಟರು ಬಂದಿದ್ದರು. ಯಾರಪ್ಪ ಅಂದರೆ ನಮ್ಮ ನಮ್ಮ ಅತ್ತಿಗೆ ಇದ್ದಾರಲ್ಲ, ಅವ್ರ ಹಸ್ಬೆಂಡರ ಅಕ್ಕನ ಮಕ್ಕಳು ಮತ್ತು ಅಕ್ಕನ ಅಳಿಯ, ಅಕ್ಕರ ಹಸ್ಬೆಂಡು, ಇಷ್ಟು ಜನ ಬಂದಿದ್ದರು. ಅವರೇನೋ ಹೊರಗಡೆ ಹೋಗಿದ್ರಂತೆ. ಹಾಗೆ ಶಾಪಿಂಗ್ ಮಾಡಬೇಕು ಬಾ ಅಂತ ನಮ್ಮ ಅತ್ತಿಗೆನ ಕರೆಸ್ಕೊಂಡ್ರು ಹಂಗೆ ಮಾರ್ಕೆಟ್ಗೆ. ಆದ್ದರಿಂದ ನನ್ನ ಅಡುಗೆ ಮಾಡು ಅಂತ ಹೇಳ್ಬಿಟ್ಟು ಹೋದರು. ಇಲ್ಲಾಂದರೆ ಪಾಪ ಅವರೇ ಮಾಡಿರೋರು, ನನಗೇನು ಅಡುಗೆ ಮಾಡೋ ಕಷ್ಟ ಕೊಡಲ್ಲ. ಅವರು ಹೋದಾಗೆಲ್ಲ ಅವರೇ ಮಾಡ್ತಾರೆ. ಅಡುಗೆ ಅಂದರೆ ಸಾಂಬಾರೆಲ್ಲ ಅವರೇ ರೆಡಿ ಮಾಡಿಟ್ಟು ಹೋಗೋರೆ. ಕಬಾಬ್ಗೂ ಅವರೇ ಕಲಸಿ ಎಲ್ಲ ಅನ್ನ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಮುದ್ದೆ ಒಂದು ಮಾಡಬೇಕಿತ್ತು, ಮತ್ತು ಕಬಾಬ್ಗೆ ಕಲಸಿ ಇಟ್ಟಿದ್ರಲ್ಲ ಅದನ್ನ ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕಾಗಿತ್ತು. ಇಷ್ಟೇ ಇದ್ದಿದ್ದು. ಇನ್ನೆಲ್ಲ ಮಾಡೋಗಿದ್ರು ಅವರೇ. ಇವಾಗ ಫಸ್ಟು ಮುದ್ದೆ ಮಾಡಿಬಿಡೋಣ. ಮುದ್ದೆ ಮಾಡಿದ್ರೆ ಆಮೇಲೆ ಸಾಂಬಾರು ಆಗಿದೆಯಲ್ಲ, ಅವ್ರು ಊಟ ಮಾಡೋ ಅಷ್ಟು ಕಬಾಬ್ನ ಫ್ರೈ ಮಾಡ್ಕೊಡ್ಬೋದು ಅಂದ್ಬಿಟ್ಟು ಇವಾಗ ಫಸ್ಟಿಗೆ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಿ ಎತ್ತಿಟ್ಕೊಂಡ್ರೆ ಅದಾದಮೇಲೆ ಬಿಸಿ ಬಿಸಿಯಾಗಿ ಕಬಾಬ್ನ ಹಾಕ್ಕೊಡೋಣ ಅಂದ್ಬಿಟ್ಟು. ಸುಸ್ತಾಗ್ಬಿಟ್ರ ಮೆಟ್ಲತ್ತಿ? ಮಾಡೋಣ, ನಿಮ್ನು ತೋರ್ಸೋಣ ಅಂತ. ಅಮ್ಮ ಬಿಂದು ನೀರು ತಂದು ಕೊಡು ಅಂದ್ರೆ ಹಂಗೆ ಕೂತ್ಕೋತೀಯ? ಏನಮ್ಮ ಏನು ಕೂಗುದ್ರ? ನಾನು ಈಗ 5 ನಿಮಿಷ ಆಯ್ತು. ಎಲ್ಲ ನಿಮ್ಮನ್ನ ಕೇಳ್ತಾ ಇದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ ಹಾಕ್ಬಿಟ್ಟು. ಜಯಮ್ಮ ಫೇಮಸ್ಸು ಅಂತ. ಕಬ್ಬಳ್ಳಿ ಎಲ್ಲರಿಗೂ ಹೋಯ್ತದೆ, ಎಲ್ಲ ನೋಡ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಇವರು ನಮ್ಮ ಅತ್ತೆಯರ ಅಕ್ಕಂದಿರು ಅಂತ. ನನಗಂತೂ ಮದುವೆ ತೊಟ್ಟಿಂದ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಅವ್ರನ್ನ ರೇಗಿಸಿ, ನಮ್ಮತ್ತೆ ಅಂತ ಅಲ್ಲ, ಅವ್ರನ್ನೂ ರೇಗಿಸ್ತೀನಿ, ನಮ್ಮ ಅತ್ತೆಯನ್ನೂ ರೇಗಿಸ್ತೀನಿ. ಇವಾಗ ಹಾಗೆ ರೇಗಿಸ್ತಾ ಇದ್ದೆ. ಅಷ್ಟರಲ್ಲಿ ನೆಂಟರು ಬಂದರು. ಅವರು ನಿನ್ನೆನೇ ಬಂದಿದ್ದರು ನಮ್ಮ ಅತ್ತೆ ಮನೆಗೆ. ಆದರೆ ಬೆಂಗಳೂರಿಗೆ ಬಂದರೆ ಒಂಥರ ಖುಷಿ ಅಲ್ವಾ ಪ್ಲೇಸ್ಗಳು ನೋಡೋಕ್ಕೆ. ಇಸ್ಕಾನು ಮತ್ತು ರಾಜ್ಕುಮಾರ್ ಸಮಾಧಿನ ನೋಡೋಕ್ಕೆ ಹೋಗಿದ್ರಂತೆ. ಇವಾಗ ನೋಡಿಬಿಟ್ಟು ಅವರು ಬಂದರು. ನಮ್ಮ ಅತ್ತಿಗೆ ಮತ್ತು ಅತ್ತಿಗೆಯರ ಹಸ್ಬೆಂಡ್ ಅಷ್ಟೇ ಬಂದಿದ್ದು. ಮಕ್ಕಳು ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ತಾಯಿದ್ರಂತೆ, ಡ್ರೆಸ್ಸು ಅದು ಇದು ತೊಗೋತಾ ಇದ್ರಂತೆ. ಅದರಿಂದ ನಮ್ಮ ಅತ್ತಿಗೆನೂ ಕರೆಸ್ಕೊಂಡ್ರು, ಬನ್ನಿ ನಮ್ಗೆ ಗೊತ್ತಾಗಲ್ಲ ಅಂದ್ಬಿಟ್ಟು. ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಕಬಾಬ್ ಎಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು
ಇವಾಗ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಏನಂತೀರೋ ಏನೋ ಗೊತ್ತಿಲ್ಲ, ನನಗಂತೂ ಈ ಥರ ಯಾರಾದರೂ ನೆಂಟರು ಬಂದರೆ ನಮ್ಮ ಅತ್ತೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ, ತುಂಬ ಖುಷಿಯಾಗಿರುತ್ತೆ. ಯಾಕಂದರೆ ತುಂಬ ಸೋಷಲ್ ಆಗಿರ್ತಾರೆ ಅವರು. ಅದರಿಂದ ಅವ್ರ ಜೊತೆ ಖುಷಿಯಾಗೇ ಇರೋಕ್ಕೆ ಇಷ್ಟಪಡ್ತೀನಿ. ಇವಾಗ ಮುದ್ದೆ ಎಲ್ಲ ಮಾಡಾಯಿತು, ಕಬಾಬ್ ಬೇಯಿಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಅದಕ್ಕೇನೆ ಎಲ್ಲ ಕಬಾಬ್ಗೆ ನಾನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕಷ್ಟೆ. ತುಂಬ ಸೆಕೆ ಇದೆ, ಗ್ಯಾಸ್ ಮುಂದೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಸೆಕೆ ಇದೆ. ಇವಾಗ ಇದನ್ನ ಕದ್ರಲ್ಲ, ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಬೇಕು. ಅಲ್ಲೇ ಗಂಟ ಎಣ್ಣೆಲ್ಲ ಫ್ರೈ ಮಾಡ್ಕೊತೀನಿ. ಕದ್ರಿದ್ರೆ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಇವಾಗ ನಮ್ಮ ಅತ್ತೆಯಾರ ಅಕ್ತಿರ್ಗೆಲ್ಲ ಊಟ ಹಾಕ್ಕೊಟ್ಟೆ. ಇವ್ರಿಗೂ ಊಟ ಮಾಡಿ ಅಂದೆ. ಇವಾಗ ಊಟ ಮಾಡೋಂಗಿಲ್ಲ, ಲಾಸ್ಟಲ್ಲಿ ಊಟ ಮಾಡ್ತೀನಿ ಅಂದರು. ಅದರಿಂದ ಕಬಾಬ್ ಆದರೂ ತಿನ್ನಿ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ಊರಿಂದ ಬಂದಿದ್ದಾರಲ್ಲ, ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸೊಸೆ ಮೇಲೆ ಇಷ್ಟೊಂದು ಹೊಟ್ಟೆ ಊರಿನ ಇವರು ನಮ್ಮ ಅತ್ತಿಗೆಯರ ಅತ್ತಿಗೆ, ಅವರು ನಮ್ಮ ಅತ್ತಿಗೆಯರ ಯಜಮಾನ್ರು, ನಮ್ಮ ಅತ್ತೆಯರ ಅಣ್ಣನ ಮಗಳು ಕೂಡ, ಅಣ್ಣನ ಮಗಳು. ಕಬಾಬ್ ತೋರಿಸ್ತಾರೆ. ಹೇಗಿದೆ ನಿಮ್ಮ ತಂಗಿ ಮಾಡಿರೋದು? ನಾನಲ್ಲ, ಮಸಾಲೆ ಎಲ್ಲ ನಿಮ್ಮ ತಂಗಿದೆ. ಚೆನ್ನಾಗಿದ್ರೆ ನಾನು ಮಾಡ್ದಂಗೆ, ಚೆನ್ನಾಗಿಲ್ಲ ಅಂದರೆ ನಿಮ್ಮ ತಂಗಿ ಮಾಡ್ದಂಗೆ. ಅದು ಕಬಾಬ್ ಮಸಾಲೆಯಲ್ಲಿ ಉಪ್ಪಿರುತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಉಪ್ಪಿರುತ್ತೆ. ಅದಕ್ಕೆ ನೀವು ಅದೇನು ಕಲಿಸಿದ್ದೀರ ಒಕ್ತನ? ಹಾಂ, ಕಲಿದಲ್ಲೇ ಬಂದು ನಾವು ಕಲ್ತು ಬಂದಿದ್ವಿ. ನಮ್ಮ ಅತ್ತೆ ಊಟ ಮಾಡ್ತವ್ರೆ. ಈಚೆ ಜಾಗ ಚೆನ್ನಾಗಿರೋದಕ್ಕೆ ಇಲ್ಲೇ ಈಚೆನೆ ಊಟ ಮಾಡ್ತಾರೆ. ಯಾವಾಗಲೂ ಅಷ್ಟೇ ನಮ್ಮ ಅತ್ತೆ ಇರ್ತಾರಲ್ಲ, ಈಚೆನೆ ಕುತ್ಕೊಂಡು. ಇವಳು ನನ್ನ ಮಗಳಿಗಿಂತ ಮೋಸ, ಸಣ್ಣ ನನ್ನ ಮಗಳೇ ವಾಸಿ. ಇವಳೊಂದು 6 ತಿಂಗಳು ದೊಡ್ಡೋಳು. ತುಂಬಿ ಸಿಲಿಂಡ್ರ್ ಈಚೆ ಇಟ್ಟಿರೋದು ನೀವು? ಸಿಲಿಂಡ್ರ್ ಮೊದಲಾಗೆ ಯಾರಾದರೂ ಹೊತ್ಕೊಂಡು ಹೋದರು. ಇಲ್ಲ, ಲೇಟಾಗಿ ಬರ್ತೀನಿ, ಮನೆಗೆ ಬರ್ತೀನಿ ಬಾ ಅಂದರು. ಏನು ಬೇಕಾಗೈತೆ ಸಾರು? ಚೆನ್ನಾಗೈತೆ ನಮ್ಮ ಅತ್ತಿಗೆ ಮಾಡಿರೋದು, ನಾನು ಮಾಡಿರೋದಲ್ಲ. ಆದರೂ ಸುಮ್ಮನೆ ಕೇಳಿದೆ. ಯಾಕಬ್ಬ ಬೇಜಾರು. ಕಬಾಬ್ ರೆಡಿ ಆಗಿದೆ. ನಾನು ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ನಾನಿವಾಗ ಊಟ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬಿರಿಯಾನಿ ಮಾಡಿದ್ರಂತೆ, ಅದನ್ನೇ ತಿಂತಾ ಇದ್ದೀನಿ, ಜೊತೆಗೆ ಕಬಾಬ್. ಬಿಂದು ಒಂದು ಈರುಳ್ಳಿ ಕಟ್ ಮಾಡ್ಕೊಡವ. ನಿಮ್ಮನ್ನು ಮಾಡ್ತೀನಿ ಬಿಡಿ, ಬೇಜಾರಾಗಬೇಡಿ. ಬಿರಿಯಾನಿ ಮಾಡ್ಕೊತಾ ಇದ್ದಾರೆ ಅಂತೆ, ಮಾಡಿದ್ರು ಅಂತ ಕೂತೀನಿ ಅಂತ ವಿಡಿಯೋ ಮಾಡ್ಬೇಕಲ್ಲ. ಸಂಪಳ್ಳಿಲೆಲ್ಲ ಕೇಳ್ತಾರೆ ಹೋಗಿ ನಿಮ್ಮನ್ನ. ಅವತ್ತು ಹೆಂಗಿದ್ರು ಹಂಗೆ ಮಾಡಿದ್ರೆ ನೀರು ಪಡುವನ್ನಲ್ಲವ. ಬಿರಿಯಾನಿ ಚೆನ್ನಾಗಿ ಮಾಡೋರು, ಸಕ್ಕತ್ತೈತೆ ಬಿರಿಯಾನಿ ತಿನ್ನಕ ಸಾರ್ನದಾಗ ಹೋಗ್ಬೇಕಾ ಬೇಡ. ನೀನು ಇಸ್ಕೊತಿರ್ಲಿಲ್ವಕ್ಕಂದ ಯಾವ ನನ್ನ ಕಂದ ನನ್ನ ಮಗಳು ಅಳ್ತಾವಳು ಇಲ್ಲೇ ಇರ್ತೀನಿ ಅಂತ. ಇವ್ರಿಗಂತೂ ನನ್ನೇ ತೆಗಿಲಿ ಅನ್ನೋ ಆಸೆ, ಅದಕ್ಕೆ ಯಾವಾಗ್ಲೂ ಮಾತಾಡ್ತಾರೆ. ನಿಮಗೂ ಗೊತ್ತು, ನಮ್ಮ ಅತ್ತೆ ಮನೆ ಸ್ವಲ್ಪ ಚಿಕ್ಕದೆ, ನೆಂಟರು ಸ್ವಲ್ಪ ಜಾಸ್ತಿನೇ ಬಂದಿರೋದ್ರಿಂದ ಮನೆಗೆ ಮಲ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೋದು ಅವ್ರಿಗೆ. ಅದರಿಂದ ನನ್ನ ಮಗಳು ಅಳ್ತಾ ಇದ್ಲು, ಇಲ್ಲೇ ಇರ್ತೀನಿ ಅಂತ. ಇಲ್ಲೇ ಮಲ್ಕೊಳ್ಳೋಕೆ ಜಾಗ ಇಲ್ಲ ಹೋಗಮ್ಮ ಅಂತ ಹೇಳ್ತಾ ಇದ್ರು.
ನಿಜವಾಗ್ಲೂ ನನಗೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಮನೆಗೆ ಯಾರಾದರೂ ಬಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ, ಮನಸ್ಸಿಂದ ತುಂಬ ಖುಷಿ ಪಡ್ತೀನಿ. ಆದರೆ ಏನು ಮಾಡೋದು, ಓನರ್ ಸರಿ ಇಲ್ಲ ಅನ್ನೋದು ಪ್ರಾಬ್ಲಮ್ಗೆ ನಾನು ಯಾರನ್ನೂ ಕರೀತಾ ಇಲ್ಲ. ಸುಮ್ಮನೆ ಇವಾಗ ಅವರೇನೋ ಒಂದು ದಿವಸ ಬಂದು ಹೋಗ್ತಾರೆ, ಬರಲ್ಲ ಅಂತ ಪಾಪ ಅವ್ರನ್ನೇನು ಅನ್ನೋಕ್ಕಾಗಲ್ಲ ನಾವು. ಈ ಓನರು ನಮ್ಮಿಂದ ಓನರು ಅವ್ರನ್ನೂ ಬೈಕೊಳ್ಳೋದು, ನಮ್ಮನ್ನೂ ಬೈಯೋದು, ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ಪಾಪ ನಾನು ಕರೀನೇ ಇಲ್ಲ. ಅಂದರೆ ಒಂದು ಮಾತು ಕರೆದೆ ಮನೆಗೆ ಬನ್ನಿ ಅಂತ, ಆದರೆ ನೈಟು ಮಲ್ಕೊಳಕ್ಕೆ ಬನ್ನಿ ಅಂತ ಪಾಪ ಕರೆದಿದ್ರೆ ಬಂದಿರೋರು. ಲಾಸ್ಟ್ ಟೈಮು ಹಳೆ ಮನೇಲಿದ್ದಾಗ ಹೀಗೆ ಒಂದು ಸತಿ ಬಂದಿದ್ದರು. ಎಲ್ಲ ನಮ್ಮ ಮನೆಗೆ ಬಂದು ಮಲ್ಕೊಂಡು ಮತ್ತು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಹೋಗಿದ್ರು. ಪಾಪ ಈ ಸತಿನೂ ಕರೀವೆ, ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಓನರ್ದು ಸ್ವಲ್ಪ ಕಿರಿಕಲ್ವಾ, ಅದರಿಂದ ಕರಿಯೋಕ್ಕೆ ಹೋಗಿಲ್ಲ ಅಷ್ಟೇ. ಬನ್ನಿ ಅಂಕಲ್ ಮನೆಗೆ, ಬನ್ನಿ. ನೋಡಿ ಯಾಕೋ ನಗ್ತಾ ಇದ್ದಾರೆ, ಯಾಕೆ ನಾಳೆ ಸಂಜೆ ಬನ್ನಿ ಇದ್ರೆ ಯಾಕೆ ಬಂದರ ಅಂತ ಹೇಳ್ತಾರೆ. ಹಂಗೆ ಹೋಗಿ ಅದರ ಸರಿ ಆಯ್ತು, ಬರ್ತೀನಿ. ಬಾಯ್, ದುಡ್ಡು ಕೊಡ್ತೀನಿ ಬಿಡಿ ಯೂಟ್ಯೂಬ್. ಇವಾಗ ಎಲ್ಲ ಮುಗೀತು, ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಇವ್ರ ಮಕ್ಕಳು ಇನ್ನೂ ಶಾಪಿಂಗ್ ಮುಗಿನಿಲ್ವಂತೆ, ಅದರಿಂದ ಬಂದಿಲ್ಲ. ಇಲ್ಲ ಅಂದರೆ ತೋರಿಸಿವೆ ಅವ್ರನ್ನೂ. ಅವರು ನಾವು ಬರ್ತೀವಿ ನೀವು ಹೋಗಿ ಅಂತ ನಮ್ಮ ಅತ್ತಿಗೆನ ಕಳಿಸಿದ್ರಂತೆ, ಅದರಿಂದ ಅವ್ರು ಬಂದಿಲ್ಲ. ಇವಾಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ನನ್ನ ಮಗಳನ್ನ ಸಮಾಧಾನ ಮಾಡಿ ಕಳಿಸ್ತಾ ಇದ್ದಾರೆ. ಕೊಡಲ್ಲ ನಾನು, ನಿಮ್ಗೆ ಯಾಕೆ ಕೊಡಬೇಕು? ಸಸಿಗೆ ಬಂದ್ರೇನು ಅತ್ತಿಗೆ ಬಂದ್ರೇನು ಎಲ್ಲ ಒಂದೇ ತಾನೇ. ಸಿಕ್ಸ್ ಕತಾಯಿ ಇವ್ರ ಮಾತು ನೋಡ್ತಾಯಿ. ಇವಾಗ ಮನೆಗೆ ಬಂದು ಊಟ ಎಲ್ಲ ಅಲ್ಲೇ ತಂದಿದ್ದೀನಿ. ನನ್ನ ಹಸ್ಬೆಂಡ್ಗೆ ಏನು ಊಟ ಅಡುಗೆ ಏನು ಮಾಡೋಂಗಿಲ್ಲ, ತೊಗೊಂಡು ಬಂದಿದ್ದೀನಿ. ಬರಬೇಕಾದ್ರೆ ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂದ್ಲು. ನಾನ್ ವೆಜ್ ತಿಂದಿದ್ವಲ್ಲ, ನನಗೂ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಿತ್ತು, ಅದರಿಂದ ತೊಗೊಂಡು ಬಂದು ಇವಾಗ ತಿಂದ್ಬಿಟ್ಟು ತಂದಿರ ಒಂದು ನಿಮಿಷ ತಂದಿರೋ ಅಡುಗೆ ಎಲ್ಲ ಬಿಸಿ ಮಾಡಿ ಇಡಬೇಕು. ನಿಮಗೆ ಗೊತ್ತು ನನ್ನ ಹಸ್ಬೆಂಡು ಬರೋದು ಲೇಟು, ಅದರಿಂದ ಬಿಸಿ ಮಾಡಿ ಇಕ್ಕಿರ್ತೀನಿ, ಬಂದಾಗ ಹಾಕೊಂಡು ತಿಂತಾರೆ. ಅರುಣ್ ಐಸ್ ಕ್ರೀಮು ನನಗೆ ಯಾಕೋ ಕಪ್ ಐಸ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಅದರಿಂದ ಇದೇ ತೊಗೊಂಡೆ. ನನ್ನ ಮಗಳು ಅದೇ ತೊಗೊಂಡ್ಳು. ನಮ್ಮ ಅತ್ತೆ ಮನೆಗೆ ಹೋದಾಗೆಲ್ಲ ಅಷ್ಟೇ, ನಾನು ನಾನ್ ವೆಜ್ ಏನಾದರೂ ಮಾಡಿದ್ರೆ ಅಡುಗೆ ಮಾಡೋ ತಲೆನೋವಿರಲ್ಲ, ಯಾಕಂದರೆ ಎಲ್ಲ ಅವರೇ ಕೊಟ್ಟು ಕಳಿಸ್ತಾರೆ. ಈಗ ಅಷ್ಟೇ ಅವರು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಅತ್ತೆ ಮನೆಗೆ ನೆಂಟರು ಬಂದಿದ್ದರು, ಬನ್ನಿ ನಮ್ಮ ಮನೆಗೆ ಅಂತ ಕರೆದೆ. ನಿಮಗೂ ಗೊತ್ತು ಹೇಗೆ ಇಲ್ಲಿ ನನ್ನ ಸಿಚುವೇಶನ್ ಯಾವ ಥರ ಇದೆ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಬಂದು ನೆಂಟರು ನನ್ನ ಮನೆಗೆ ಕರೆಯೋಂಗಿಲ್ವಲ್ಲ ಅಂತ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಕರೆದ್ರೂ ಮನಸ್ಫೂರ್ತಿಯಾಗಿ ಬನ್ನಿ ಅನ್ನೋಷ್ಟು ನನಗಿದ್ದಿಲ್ಲ ಇವಾಗ, ಯಾಕಂದರೆ ನಮ್ಮ ಓನರ್ ಯಾವ ಥರ ಏನು ಅಂತ ಗೊತ್ತು. ಇವಾಗ ರೀಸೆಂಟ್ ಲಾಸ್ಟ್ ಮಂತ್ ನಮ್ಮ ಅಕ್ಕ ನಮ್ಮಮ್ಮ ಬಂದೋಗಿರೋದ್ರಿಂದ ಈಗಲೂ ಏನಾದ್ರೂ ನಮ್ಮ ಮನೆಗೆ ಬಂದರೆ ತಿಂಗಳ ನೆಂಟರು ಬರ್ತಾರ ನಿಮ್ಮ ಮನೆಗೆ ಅನ್ನೋ ಥರ ಮಾತಾಡ್ತಾರೆ. ಅದರಿಂದ ಪಾಪ ಏನಾದರೂ ಅನ್ಕೋತಾರಲ್ವ, ಬೇಜಾರು ಮಾಡ್ಕೋತಾರಲ್ವ ಅಂದ್ಬಿಟ್ಟು ಬನ್ನಿ ಮನೆಗೆ ಅಂದೆ. ಪಾಪ ಅವರು ನೋಡೋಣ ಇದ್ದರೆ ಬರ್ತೀವಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಬಂದ್ರೂ ಏನೂ ಮಾಡೋಕ್ಕಾಗಲ್ಲ, ಇವ್ರಿಗೆ ಎದುರ್ಕೊಂಡು ಎಷ್ಟು ದಿವಸ ಅಂತ ನಾವು ಜೀವನ ಮಾಡೋಕ್ಕಾಗುತ್ತೆ ಅಲ್ವಾ. ತಿನ್ನೋದು ನಮ್ಮನೆ ಊಟ, ಒಟ್ಟು ಇಕ್ಕೊಳ್ಳೋದು ನಮ್ಮನೆ ಬಟ್ಟೆ, ಅವ್ರಿಗೋಸ್ಕರ ಎದುರ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ನಾನು ತುಂಬ ಅಂದರೆ ತುಂಬ ಮನೆ ಹುಡುಕ್ತಾ ಇದ್ದೀನಿ. ನೆನ್ನೆನೂ ಅಷ್ಟೇ, ನಾನು ಮನೆಗೆ ಬಂದಾಗ 8:30 ಆಗಿತ್ತು ಮನೆಗಳನ್ನ ಹುಡುಕಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಲೆಗ್ಗೆರೆಯಲ್ಲಂತೂ ಮನೆ ಸಿಗ್ದಂಗೆ ಆಗ್ಬಿಟ್ಟಿದೆ. ಅಷ್ಟು ಇವಾಗ ಅಂದರೆ ಸಿಗುತ್ತೆ ಮನೆ, ನಮಗಿಷ್ಟ ಆಗೋಂಥ ಮನೆ ಸಿಕ್ಕಿದ್ರೂ ನಮ್ಮ ಬಜೆಟ್ಗಿಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ನಾವು ಯೋಚನೆ ಮಾಡ್ತಾಯಿದ್ದೀವಿ, ಹಿಂಜರಿತಾ ಇದ್ದೀವಿ. ದುಡ್ಕೋದು ಬೇಡ, ನೋಡೋಣ ಇನ್ನೊಂದು 2-3 ತಿಂಗಳು ನೋಡೋಣ ಅಂದ್ಬಿಟ್ಟು ಸಮಾಧಾನವಾಗಿ ಇದ್ದೀವಿ. ನೋಡಬೇಕು. ನಿಜವಾಗ್ಲೂ ನನಗೂ ಉಸಿರು ಕಟ್ದಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಲ್ವ. ಯಾಕಂದರೆ ಸ್ವಂತದ್ದು ನಮ್ಮದೇನೂ ಇಲ್ಲ ಇಲ್ಲಿ. ಮನೆ ಕಟ್ಟಿ ಬಾಡಿಗೆ ಕೊಟ್ಟಿರೋರು ಅಂತಾರೆ ಆಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವ್ಯೂವ್ಸ್ ಬರ್ತಾ ಇದೆ, ಆದರೆ ವ್ಯೂವ್ಸ್ ತಕ್ಕನಾಗಿ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ. ಅದರಿಂದ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.